ಹಾಯ್ ಹಲ್ಕಾರ ವೆಲ್ಕಮ್ ಟು ಹದರಿ ಸರ್ ಕ್ಲಾಸಸ್. ಸೊ ಇಂದಿನ ಒಂದು ತರಗತಿಯಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು, ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ ಅಥವಾ ಶಾಲೆ ಕಾಲೇಜುಗಳ ಎಕ್ಸಾಮ್ಗಳಾಗಲಿ ಪ್ರತಿಯೊಂದು ಒಂದು ಹಂತದ ಒಂದು ಎಕ್ಸಾಮ್ಗಳಲ್ಲಿ ಏನು ಮಾಡ್ತಾನೆ, ಕಂಜಂಕ್ಷನ್ಗಳ ಬಗ್ಗೆ ಏನು ಮಾಡ್ತಾರೆ, ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಹಾಗಾಗಿ ಇವತ್ತಿನ ಒಂದು ತರಗತಿಯಲ್ಲಿ ಏನು ಮಾಡೋಣ, ನಾವು ಕಂಜಂಕ್ಷನ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್ ದ ಕ್ಲಾಸ್. ಸೊ ಕಂಜಂಕ್ಷನ್ ಅಂತಂದಾಗ ಏನು ಅಂತಂದಾಗ ಸಿಂಪಲ್ ನೀವು ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದೇನು, ಈಗ ನೀವು ಆಲ್ರೆಡಿ ಏನು ಮಾಡಿರ್ತೀರಿ, ಕೆಲವೊಂದು ಬಾರಿ ಜಂಕ್ಷನ್ಗಳ ಬಗ್ಗೆ ಕುರಿತು ಕೇಳಿರ್ತೀರಿ. ಜಂಕ್ಷನ್ ಅಂತಂದಾಗ ಏನ್ರಿ, ಅಲ್ಲಿ ಏನೋ ಅಲ್ಲಿ ಹೊಸದಾಗಿ ಬಂದು ಏನು ಮಾಡ್ತದ್ರಿ, ಸೇರ್ಕೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್ ಈಗ ಟ್ರೈನ್ ಜಂಕ್ಷನ್ ಅಂತಂದಾಗ ಏನಾಗ್ತದ್ರಿ, ಒಂದು ಬೋಗಿ ಹೋಗಿ ಮತ್ತೊಂದು ಕಡೆ ಏನು ಮಾಡ್ತದ, ಕುಳಿತುಕೊಳ್ತದ. ಸೊ ಇಲ್ಲಿ ಕೂಡ ಒಂದು ಏನಾದರೂ ಜೋಡಣೆ ಮಾಡ್ಬೇಕಂತಂದಾಗ ಇದು ಸಹಾಯಕಾರಿಯಾಗಿರ್ತದೆ. ಸೊ ಸಿಂಪಲ್ ಡೆಫಿನಿಷನ್ ಈಸ್ ಹಿಯರ್. ಎ ಕಂಜಂಕ್ಷನ್ ಈಸ್ ಅ ವರ್ಡ್, ಇದೊಂದು ಶಬ್ದ ಅಂತ ಕರಿತೇವೆ. ಇಟ್ ಜಾಯಿನ್ಸ್ ವರ್ಡ್ಸ್, ಫ್ರೇಸಸ್ ಆರ್ ಸೆಂಟೆನ್ಸಸ್ ಟುಗೆದರ್. ಇಟ್ ಹೆಲ್ಪ್ಸ್ ಕನೆಕ್ಟ್ ಐಡಿಯಾಸ್ ಇನ್ ಸೆಂಟೆನ್ಸ್. ಇದ್ರ ಕೆಲಸ ಏನು ಅಂತಂದಾಗ ಶಬ್ದಗಳನ್ನು ಅಥವಾ ವಾಕ್ಯಗಳನ್ನು ಅಥವಾ ಉಪವಾಕ್ಯಗಳನ್ನು ಜೋಡಿಸಲಿಕ್ಕೆ ಬಳಸುವಂಥ ಕೆಲಸ ಮಾಡ್ತದ್ರಿ ಇದು. ಜಂಕ್ಷನ್ ಅಂದರೆ ಇದರ ಅರ್ಥ ಏನ್ರಿ, ಜೋಡಿಸುವಂಥದ್ದು. ನಾವೀಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ಐಟಮ್ಸ್ಗಳಲ್ಲಿ ಜಂಕ್ಷನ್ಗಳು ಅಂತ ಇರ್ತಾವೆ, ಅದರ ಕೆಲಸ ಏನು ಅಂತಂದಾಗ ಜೋಡಣೆ ಮಾಡುವಂಥದ್ದು. ಇದರ ಕೆಲಸ ಏನ್ರಿ, ಕಂಜಂಕ್ಷನ್ಗಳ ಕೆಲಸ ಏನು ಅಂತಂದಾಗ ವರ್ಡ್ಗಳ ಜೋಡಣೆ ಮಾಡುವಂಥದ್ದು, ಫ್ರೇಸಸ್ ಉಪವಾಕ್ಯಗಳ ಜೋಡಣೆ ಮಾಡುವಂಥದ್ದು, ಸೆಂಟೆನ್ಸ್ಗಳನ್ನು ಜೋಡಣೆ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು. ಹಿಯರ್ ವಿ ಕ್ಯಾನ್ ಮೇಕ್ ಟೈಪ್ಸ್ ಓನ್ಲಿ 3. ನಾವೇನು ಮಾಡ್ಬೋದು, ಇಲ್ಲಿ 3 ಟೈಪ್ಸ್ಗಳನ್ನು ಮಾಡ್ಬೋದು. ಸೊ ಮೇನ್ ಆಗಿರುವಂಥ ಟೈಪ್ಸ್ಗಳಾಗಿರ್ತಾವೆ. ಫಸ್ಟ್ ಒನ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್, ಸೆಕೆಂಡ್ ಒನ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್, ಥರ್ಡ್ ಒನ್ ಕೋರಿಲೇಟಿವ್ ಕಂಜಂಕ್ಷನ್ಸ್. ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಕಂಜಂಕ್ಷನ್ಸ್. ಸೊ ಇದ್ರ ಬಗ್ಗೆ ನಾವೇನು ಮಾಡೋಣ, ತಿಳ್ಕೊಳ್ಳೋಣ. ಫಸ್ಟ್ ಒನ್ ಯಾವುದ್ರಿ, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಎಸ್, ಹಿಯರ್ ದಿ ಜಾಯಿನ್ 2 ಈಕ್ವಲ್ ಪಾರ್ಟ್ಸ್ ಲೈಕ್ 2 ವರ್ಡ್ಸ್, 2 ಫ್ರೇಸಸ್ ಆರ್ ಇಂಡಿಪೆಂಡೆಂಟ್ ಕ್ಲಾಸಸ್. ಇದ್ರ ಕೆಲಸ ಏನ್ರಿ, ಈಕ್ವಲ್ ಪಾರ್ಟ್ಸ್, 2 ಈಕ್ವಲ್ ಪಾರ್ಟ್ಸ್ ಆಗಿರುವಂಥದ್ದನ್ನು ಏನು ಮಾಡ್ತದ್ರಿ, ಜಾಯಿನ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ 2 ಸೇಮ್ ವರ್ಡ್ಸ್ಗಳನ್ನು ಏನು ಮಾಡ್ತದೆ, ಜಾಯಿನ್ ಮಾಡ್ತದೆ, ಅಥವಾ 2 ಈಕ್ವಲ್ ಫ್ರೇಸ್ಗಳನ್ನು ಜಾಯಿನ್ ಮಾಡುವಂಥದ್ದು, 2 ಇಂಡಿಪೆಂಡೆಂಟ್ ಕ್ಲಾಸ್ಗಳನ್ನು ಜಾಯಿನ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಯಾವ್ಯಾವ ಬರ್ತಾವೆ ಅಂತಂದಾಗ ಇಲ್ಲಿ ಆ್ಯಂಡ್, ಮತ್ತು, ಬಟ್, ಆದರೆ, ಆರ್ ಅಥವಾ ನಾರ್ ಅಥವಾ ಫಾರ್ ಗೋಸ್ಕರ, ಸೊ ಹಾಗೆ, ಎಟ್ ಇನ್ನು, ಇವುಗಳು ಏನಾಗ್ತಾವ್ರಿ, ಬಳಕೆ ಆಗ್ತಾವೆ. 2 ಈಕ್ವಲ್ ಪಾರ್ಟ್ಸ್ಗಳನ್ನು ಜಾಯಿನ್ ಮಾಡಲಿಕ್ಕೆ ಬಳಕೆ ಆಗುವಂಥವುಗಳಿಗೆ ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಗಳು ಅಂತ ಕರಿತೇವೆ. ಇಲ್ಲಿ ಸಮ್ ಸೆಂಟೆನ್ಸಸ್ ಆರ್ ಹಿಯರ್. ಐ ಲೈಕ್ ಟೀ ಆ್ಯಂಡ್ ಕಾಫಿ. ಸೊ ಇಲ್ಲಿ ನೋಡ್ರಿ, ಟೀ ಮತ್ತು ಕಾಫಿ ಈಕ್ವಲ್ ಪಾರ್ಟ್ಸ್ ಆಗಿರುವಂಥದ್ದು. ಟೀ ಮತ್ತು ಕಾಫಿ 2 ವರ್ಡ್ಗಳನ್ನು ಏನು ಮಾಡ್ತು, ಇಲ್ಲಿ ಜಾಯಿನ್ ಮಾಡ್ತು. ಸೊ ನೆಕ್ಸ್ಟ್ ಹೋಗೋಣ. ಸಿ ಈಸ್ ಟಯರ್ಡ್ ಬಟ್ ಸಿ ವಿಲ್ ಕಂಟಿನ್ಯೂ. ನೋಡ್ರಿ, ಇಲ್ಲಿ ಸೇಮ್ ಏನದ ರೀ, ಒಂದು ಈಕ್ವಲ್ ಪಾರ್ಟ್ಸನ್ನು ಕಾಣ್ತೀವಿ ನಾವು. ಸೊ ಈ ಒಂದು ಸೆಂಟೆನ್ಸ್ನೊಳಗೆ ಇದೊಂದು ಸೆಂಟೆನ್ಸು ಮತ್ತು ಇದೊಂದು ಸೆಂಟೆನ್ಸು. ಸೊ 2 ಸೆಂಟೆನ್ಸ್ಗಳನ್ನು ಸೇರಲಿಕ್ಕೆ ಬಳಕೆ ಮಾಡುವಂಥದ್ದು ಬಟ್. ಈ ಬಟ್ಟನ್ನು ಯೂಸ್ ಮಾಡ್ಕೊಂಡು 2 ಸೆಂಟೆನ್ಸ್ಗಳನ್ನು ಜಾಯಿನ್ ಮಾಡ್ಕೊಂಡಿವಿ. ಇಲ್ಲಿ ಮೇಲ್ಗಡೆ ನಾವು 2 ವರ್ಡ್ಸ್ಗಳನ್ನು ಜಾಯಿನ್ ಮಾಡ್ತೀವಿ ನಾವು, ಕಾಫಿ ಮತ್ತು ಟೀ. ಬಟ್ ಇಲ್ಲಿ 2 ಸೆಂಟೆನ್ಸ್ಗಳನ್ನು ಜಾಯಿನ್ ಮಾಡಿದ್ವಿ. ಹಾಗಾಗಿ ಇವುಗಳ ಬಳಕೆ ಏನಾಗಿರ್ತದೆ, ಭಾಳಷ್ಟು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಎಕ್ಸಾಮಿನೇಷನ್ಗಳಲ್ಲಿ ಭಾಳಷ್ಟು ಬಾರಿ ಏನು ಮಾಡ್ತಾನೆ, ರಿಪೀಟ್ ಕೇಳುವಂಥ ಸಾಧ್ಯತೆಗಳನ್ನು ಕಾಣ್ತೇವೆ. ಸೊ ನೆಕ್ಸ್ಟ್, ಯು ಕ್ಯಾನ್ ಈಟ್ ನಾವ್ ಆರ್ ವೇಟ್ ಫಾರ್ ಡಿನ್ನರ್. ಇಲ್ಲಿ ಕೂಡ 2 ಸೆಂಟೆನ್ಸ್ಗಳನ್ನು ಏನು ಮಾಡ್ತಾ ಇದೆ, ಜಾಯಿನ್ ಮಾಡ್ತಾ ಇದೆ. ಸೊ ಆರ್ ಅನ್ನುವಂಥದ್ದು ಮಿಡಲ್ ಬಂದಿದೆ. ಯು ಕ್ಯಾನ್ ಈಟ್ ನಾವ್, ನೀ ಇವಾಗ ಉಣ್ಬೋದು, ಅಥವಾ ವೇಟ್ ಫಾರ್ ಡಿನ್ನರ್, ಊಟಕ್ಕಾಗಿ ಏನು ಮಾಡ್ಬೋದು, ನೀವು ವೇಟ್ ಮಾಡ್ಬೋದು. ಸೊ ನೆಕ್ಸ್ಟ್, ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಇದರ ಅರ್ಥ ಏನು ಅಂತಂದಾಗ ದಿ ಜಾಯಿನ್ ಆ್ಯನ್ ಇಂಡಿಪೆಂಡೆಂಟ್ ಕ್ಲಾಸ್ ವಿತ್ ಡಿಪೆಂಡೆಂಟ್ ಕ್ಲಾಸ್. ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಏನು ಮಾಡ್ತದ್ರಿ, ಡಿಪೆಂಡೆಂಟ್ ಕ್ಲಾಸ್ಗೆ ಜೋಡಣೆ ಮಾಡಲಿಕ್ಕೆ ಬಳಕೆ ಮಾಡುವಂಥದ್ದು. ಇಂಡಿಪೆಂಡೆಂಟು ಡಿಪೆಂಡೆಂಟ್ ಕ್ಲಾಸ್ ಏನು ಮಾಡ್ತದ, ಇದು ಡಿಪೆಂಡೆಂಟ್ ಆಗಿರಲಾರ್ದೆ ಏನಾಗಂಗಿಲ್ಲ ರೀ, ಸೆಂಟೆನ್ಸ್ ಪರಿಪೂರ್ಣ ಆಗಂಗಿಲ್ಲ, ಇದು ಸೆಂಟೆನ್ಸ್ ಇನ್ಕಂಪ್ಲೀಟ್ ಆಗಿರ್ತದೆ. ಹಾಗಾಗಿ ಒಂದು ಡಿಪೆಂಡೆಂಟ್ ಕ್ಲಾಸನ್ನು ಇಂಡಿಪೆಂಡೆಂಟ್ ಕ್ಲಾಸ್ಗೆ ಏನು ಮಾಡುವಂಥದ್ದು, ಜಾಯಿನ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಬಿಕಾಸ್, ಆಲ್ದೋ, ಸಿನ್ಸ್, ಅನ್ಲೆಸ್, ವೈಲ್, ವ್ಯಾನ್, ಇಫ್, ಬಿಫೋರ್, ಆಫ್ಟರ್, ದೋ.
ಇವುಗಳ ಬಳಕೆ ಆಗದೆ ಆ ಸೆಂಟೆನ್ಸ್ ಏನಾಗಲ್ರಿ ಕಂಪ್ಲೀಟ್ ಆಗೋದಿಲ್ಲ. ಹಾಗಾಗಿ ಇವುಗಳನ್ನು ಬಳಕೆ ಮಾಡಲೇಬೇಕಾಗ್ತದ. ದೀಸ್ ಆರ್ ದ ಸಬಾರ್ಡಿನೇಟಿಂಗ್ ಸೆಂಟೆನ್ಸ್. ಫಾರ್ ಎಕ್ಸಾಂಪಲ್ ನೋಡೋಣ, ಐ ಸ್ಟೇಡ್ ಹೋಮ್ ಬಿಕಾಸ್ ಇಟ್ ವಾಸ್ ರೈನಿಂಗ್. ನಾವಿಲ್ಲಿ ಹೇಳ್ಬೋದು ಐ ಸ್ಟೇಡ್ ಹೋಮ್ ಇಟ್ ವಾಸ್ ರೈನಿಂಗ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಇದು ಸೆಂಟೆನ್ಸ್ ಏನಾಗ್ತದೆ ಇನ್ಕಂಪ್ಲೀಟ್ ಆಗ್ತದೆ. ಹಾಗಾಗಿ ಯಾಕೆ ಅನ್ನುವಂಥದ್ದನ್ನು ತಿಳಿಸ್ಬೇಕಾಗ್ಯದ. ಹಾಗಾಗಿ ಬಿಕಾಸ್ ಅಂತಂದ್ರೆ ಯಾಕಂದ್ರೆ, ಏಕೆಂದರೆ. ಐ ಸ್ಟೇಡ್ ಹೋಮ್ ನಾನು ಮನೆಯಲ್ಲಿದ್ದೆ, ಏಕೆಂದರೆ ಇಟ್ ವಾಸ್ ರೈನಿಂಗ್ ಅಲ್ಲಿ ಮಳೆ ಆಗ್ತಾ ಇತ್ತು. ಸೊ ನೆಕ್ಸ್ಟ್, ಆಲ್ದೋ ಹಿ ವಾಸ್ ಲೇಟ್ ಹಿ ಡಿಡೆಂಟ್ ಮಿಸ್ ದ ಬಸ್. ನೋಡ್ರಿ, ಅವನು ತಡವಾದರೂ ಕೂಡ, ಅವನು ಲೇಟ್ ಆದರೂ ಕೂಡ ಅವನಿಗೇನಾಗಲಿಲ್ಲ, ಬಸ್ ಮಿಸ್ ಮಾಡ್ಕೊಳ್ಳಿಲ್ಲ. ಆಲ್ದೋ ಹಿ ವಾಸ್ ಲೇಟ್ ಆದರೂ ಸಹ ಅವನಿಗೇನಾಗಲಿಲ್ಲ, ಬಸ್ ಮಿಸ್ ಆಗಲಿಲ್ಲ. ಯು ವೋಂಟ್ ಪಾಸ್ ಅನ್ಲೆಸ್ ಯು ಸ್ಟಡಿ. ನೋಡ್ರಿ, ನೀವೇನಾದರೂ ಅಧ್ಯಯನ ಮಾಡದೇ ಇದ್ದರೆ ಅಥವಾ ನೀವೇನಾದರೂ ಓದದೇ ಇದ್ದರೆ ನೀವೇನು ಮಾಡಲ್ಲ, ಪಾಸ್ ಆಗೋದಿಲ್ಲ. ಯು ವಾಂಟ್ ಪಾಸ್ ಯು ಸ್ಟಡಿ ಅಂತಂದಾಗ ಅಲ್ಲಿ ಇನ್ಕಂಪ್ಲೀಟ್ ಸೆಂಟೆನ್ಸ್ ಆಗ್ತದೆ. ಸೊ ಇಲ್ಲಿ ಅನ್ಲೆಸ್ ಅನ್ನುವಂಥದ್ದನ್ನು ಇದ್ದರೆ, ಓದದೇ ಇದ್ದರೆ, ಮಾಡದೇ ಇದ್ದರೆ ಇಂಥವುಗಳನ್ನು ನಾವು ಹಾಕಬೇಕಾಗ್ತದೆ. ಅನ್ಲೆಸ್ ಯು ವರ್ಕ್ ಯು ವೋಂಟ್ ಅರ್ನ್. ಅನ್ಲೆಸ್ ಯು ವರ್ಕ್, ನೀನು ಕೆಲಸ ಮಾಡದೇ ಇದ್ದರೆ ನೀನೇನು ಮಾಡೋಂಗಿಲ್ಲ, ಗಳಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಗಳನ್ನು ಬಳಕೆ ಮಾಡ್ಕೋತೀವಿ. ನೆಕ್ಸ್ಟ್, ಕೋ ರಿಲೇಟಿವ್ ಕಂಜಂಕ್ಷನ್ಸ್ಗಳು. ಇವು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ನೋಡ್ರಿ, ಕೋ ರಿಲೇಟಿವ್ ಕಂಜಂಕ್ಷನ್ಗಳು. ಇವು ಭಾಳಷ್ಟು ನಮಗೆ ಡಿಫಿಕಲ್ಟಿಯನ್ನು ತರ್ತದೆ ಮತ್ತು ಕನ್ಫ್ಯೂಸ್ಗಳನ್ನು ಮಾಡ್ತದೆ. ಸೊ ದೀಸ್ ಆರ್ ಫೇರ್ ಆಫ್ ಕಂಜಂಕ್ಷನ್ಸ್. ನೋಡ್ರಿ, ಕಂಜಂಕ್ಷನ್ಗಳ ಒಂದು ಗುಂಪು ಅಂತ ಕರಿತೀವಿ ಅಥವಾ ಜೋಡಣೆ ಅಂತ ಕರಿತೀವಿ. ದೀಸ್ ಯೂಸ್ ಟುಗೆದರ್ ಟು ಜಾಯಿನ್ ಈಕ್ವಲ್ ಸೆಂಟೆನ್ಸ್ ಪಾರ್ಟ್ಸ್. ನೋಡ್ರಿ, ಎರಡೂ ಈಕ್ವಲ್ ಸೆಂಟೆನ್ಸ್ ಪಾರ್ಟ್ಸ್ಗಳಾಗಿರ್ತಾವೆ. ಇವುಗಳನ್ನು ಜಾಯಿನ್ ಮಾಡಲಿಕ್ಕೆ ಏನು ಮಾಡ್ತೀವಿ ನಾವು, ಬಳಕೆಯನ್ನು ಮಾಡ್ಕೊಳ್ತೇವೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಐದರ್ ಆರ್, ನೀದರ್ ನಾರ್, ನಾಟ್ ಓನ್ಲಿ ಬಟ್ ಆಲ್ಸೋ, ಬೋತ್ ಆ್ಯಂಡ್ ವೆದರ್, ಸಾರಿ ಬೋತ್ ಆ್ಯಂಡ್ ವೆದರ್ ಆರ್. ದೀಸ್ ಆರ್ ದ ಕೋ ರಿಲೇಟಿವ್ ಕಂಜಂಕ್ಷನ್ಸ್ಗಳು. ಇಲ್ಲಿ ಎರಡು ಏನು ಮಾಡ್ತಾವ್ರಿ, ವರ್ಡ್ಸ್ಗಳು ಬರ್ತವೆ. ಎರಡು ವರ್ಡ್ಸ್ಗಳಿಲ್ಲದೆ ಸೆಂಟೆನ್ಸ್ ಏನಾಗಲ್ರಿ, ಕಂಪ್ಲೀಟ್ ಆಗಲ್ಲ. ಯಾವ್ಯಾವು, ಐದರ್ ಆರ್, ನೀದರ್ ನಾರ್, ಇವೆರಡು ಬರಲೇಬೇಕು ರೀ. ನೀದರ್ ಬಂದಿತ್ತು ಅಂದ್ರೆ ನಾರ್ ಬರಲೇಬೇಕು, ಐದರ್ ಬಂದಿತ್ತು ಅಂದ್ರೆ ಆರ್ ಬರಲೇಬೇಕು. ನೆಕ್ಸ್ಟ್, ನಾಟ್ ಓನ್ಲಿ ಬಂತಂದಾಗ ಬಟ್ ಆಲ್ಸೋ ಬರಲೇಬೇಕು. ಬೋತ್ ಬಂತಂದಾಗ ಆ್ಯಂಡ್ ಬರಲೇಬೇಕು. ವೆದರ್ ಬಂತಂದಾಗ ಆರ್ ಬರಲೇಬೇಕು. ಇವು ಕೋ ರಿಲೇಟಿವ್ ಕಂಜಂಕ್ಷನ್ಸ್, ಒಂದಕ್ಕೊಂದು ಸಂಬಂಧಗಳನ್ನು ತೋರಿಸುವಂಥದ್ದು. ಸೊ ಫಾರ್ ಎಕ್ಸಾಂಪಲ್ ನೋಡೋಣ, ಐದರ್ ಯು ಕಮ್ ವಿತ್ ಮೀ ಆರ್ ಸ್ಟೇ ಅಟ್ ಹೋಮ್. ನನ್ನ ಜೊತೆ ಬರಲಿಲ್ಲ ಅಂತಂದಾಗ ಏನು ಮಾಡು, ಮನೆಯಲ್ಲಿ ಇರು. ನೀನು ಏನಾದರೂ ಬರಲಿಲ್ಲ ಅಂತಂದ್ರೆ ಮನೆಯಲ್ಲೇ ಇರು. ನಾಟ್ ಓನ್ಲಿ ಹೀ ಈಸ್ ಸ್ಮಾರ್ಟ್ ಬಟ್ ಆಲ್ಸೋ ಹಾರ್ಡ್ ವರ್ಕಿಂಗ್. ನೋಡ್ರಿ, ನಾಟ್ ಓನ್ಲಿ ಹೀ ಈಸ್ ಸ್ಮಾರ್ಟ್, ಅವನು ಬರೀ ಜಾಣ ಅಷ್ಟೇ ಅಲ್ಲ, ಅವನೇನು ಮಾಡ್ತಾನೆ, ಹಾರ್ಡ್ ವರ್ಕು ಕೂಡ ಮಾಡ್ತಾನೆ. ಬೋತ್ ದ ಟೀಚರ್ ಆ್ಯಂಡ್, ನೋಡ್ರಿ, ಬೋತ್ ದ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್ಸ್ ವರ್ ಹ್ಯಾಪಿ. ಇಲ್ಲಿ ಸ್ಟೂಡೆಂಟ್ಸ್ಗಳ ಬಗ್ಗೆನೂ ಹೇಳಕತ್ತೀವಿ ಮತ್ತು ಟೀಚರ್ಗಳ ಬಗ್ಗೆನೂ ಹೇಳಕತ್ತೀವಿ. ಬೋತ್ ಅಂತಂದಾಗ ಟೀಚರು ಬತ್ತು, ಸ್ಟೂಡೆಂಟ್ಸು ಬತ್ತು. ಏನದಾರ, ದೇ ವರ್ ಹ್ಯಾಪಿ. ಸೊ ಸಮ್ ಎಕ್ಸ್ಟ್ರಾ ಟೈಪ್ಸ್ಗಳನ್ನು ನಾವೇನು ಮಾಡೋಣ, ಇಲ್ಲಿ ನೋಡೋಣ. ಕಾಂಪೌಂಡ್ ಕಂಜಂಕ್ಷನ್ಸ್ ಅಂತ ಬರ್ತಾವೆ. ಎಕ್ಸ್ಟ್ರಾ ಟೈಪ್ಸ್ಗಳು ಮೇನಾಗಿ ಬರುವಂಥದ್ದು ನಾವು ಮೂರನ್ನ ನೋಡ್ಕೊಂಬಂದ್ವಿ. ಯಾವ್ಯಾವ ಮೂರು, ಫಸ್ಟ್ ಒನ್ ಕೋಆರ್ಡಿನೇಟಿಂಗ್, ಸೆಕೆಂಡ್ ಒನ್ ಸಬಾರ್ಡಿನೇಟಿಂಗ್, ಆ್ಯಂಡ್ ನೆಕ್ಸ್ಟ್ ಒನ್ ಕೋ ರಿಲೇಟಿವ್ ಕಂಜಂಕ್ಷನ್ಸ್. ದೀಸ್ ಆರ್ ದ ಮೇನ್ ಟೈಪ್ಸ್ ಆಫ್ ಕಂಜಂಕ್ಷನ್ಸ್. ಸಮ್ ಎಕ್ಸ್ಟ್ರಾ ಟೈಪ್ಸ್ಗಳನ್ನು ಕೂಡ ನಾವೇನು ಮಾಡೋಣ, ಇಲ್ಲಿ ನೋಡ್ಕೊಳ್ಳೋಣ. ಕಾಂಪೌಂಡ್ ಕಂಜಂಕ್ಷನ್ ಅಂದ್ರೆ ತಿಳ್ಕೊಂಬಿಡ್ರಿ. ಕಾಂಪೌಂಡ್, ಈಗ ಫಾರ್ ಎಕ್ಸಾಂಪಲ್ ಮನೆ ಒಳಗೆ ಕಾಂಪೌಂಡ್ ಕಟ್ತೀರಿ, ಬರೀ ಒಂದೇ ಇಟ್ಟಿಗೆಯಿಂದ ಒಂದೇ ಕಲ್ಲಿಂದ ಆಗುವಂಥದ್ದ ಇಲ್ಲ, ಹೌದಲ್ಲ. ಹಾಗಾಗಿ ಇಲ್ಲಿ ದೀಸ್ ಆರ್ ಫ್ರೇಸಸ್ ಮೇಡ್ ಆಫ್ ಮೋರ್ ದ್ಯಾನ್ ಒನ್ ವರ್ಡ್ ದ್ಯಾಟ್ ಫಂಕ್ಷನ್ ಆ್ಯಸ್ ಅ ಸಿಂಗಲ್ ಕಂಜಂಕ್ಷನ್. ಒಂದು ಕಂಜಂಕ್ಷನ್ ಅಷ್ಟೇ ಇರಂಗಿಲ್ಲ ರೀ, 2-3 ಕಂಜಂಕ್ಷನ್ಗಳು ಇಲ್ಲಿ ಏನಾಗ್ತಾವೆ, ಬರ್ತಾವೆ. ಸಿಂಗಲ್ ಇರಂಗಿಲ್ಲ, ಇಲ್ಲಿ ಡಬಲ್ ತ್ರಿಬಲ್ ಇರ್ತಾವೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಆ್ಯಸ್ ವೆಲ್ ಆ್ಯಸ್ ಅಂತಂದಾಗ ಅಂತೆ ಅಂತ ಕರಿತೀವಿ, ಮತ್ತು ಇಲ್ಲಿ ವೆಲ್ ಅಂತಂದಾಗ ಚೆನ್ನಾಗಿ ಅಂತ ಕರಿತೀವಿ, ಆ್ಯಸ್ ಅಂತಾರೆ ಅಂದೆ. ಹಿಂಗೆ ನಾವು ಇಲ್ಲಿ ಡಿಫೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ್ಯಸ್ ಅಂದ್ರೆ ಅಂತೆ, ವೆಲ್ ಅಂದ್ರೆ ಚೆನ್ನಾಗಿ, ಆ್ಯಸ್ ಅಂದ್ರೆ ಅಂತೆ, ಹಿಂಗೆ ಬರೋಂಗಿಲ್ಲ. ಇವು ಮೂರು ಸೇರಿಸಿ ಆ್ಯಸ್ ವೆಲ್ ಆ್ಯಸ್, ಅದರಂತೆ ಅಂತ ಬರ್ತದೆ. ನೆಕ್ಸ್ಟ್, ಸೋ ದ್ಯಾಟ್, ಅದರಂಗೆ ಅಥವಾ ಹಾಗೆ. ನೆಕ್ಸ್ಟ್, ಇವೊಂದು, ಇನ್ನೂ ಕೂಡ, ನೋಡ್ರಿ ಈ ರೀತಿ ಬರುವಂಥದ್ದು. ಇನ್ ಆರ್ಡರ್ ದ್ಯಾಟ್, ಇಲ್ಲಿ ಮೂರು ಬಂದ ನೋಡ್ರಿ. ಇನ್ ಆರ್ಡರ್ ದ್ಯಾಟ್, ಅದರ ಸಲುವಾಗಿ, ಅದರಿಂದಾಗಿ ಅಂತ ಬರ್ತದೆ. ಆ್ಯಸ್ ಸೂನ್ ಆ್ಯಸ್, ಆದಷ್ಟು ಬೇಗನೆ, ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ. ಆ್ಯಸ್ ಸೂನ್ ಆ್ಯಸ್ ಅಂತಂದಾಗ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ. ಸೊ ಎಕ್ಸಾಂಪಲ್ ನೋಡೋಣ, ಐ ಲೆಫ್ಟ್ ಅರ್ಲಿ ಸೊ ದ್ಯಾಟ್ ಐ ಕುಡ್ ಕ್ಯಾಚ್ ದ ಬಸ್. ನೋಡಿರಿ, ನಾನು ಬೇಗನೆ ಮನೆ ಬಿಟ್ಟೆ, ಹಾಗಾಗಿ ಏನು ಮಾಡಿದೆ, ಬಸ್ಸನ್ನು ಕ್ಯಾಚ್ ಮಾಡಿದೆ.
ಐ ಲೆಫ್ಟ್ ಅರ್ಲಿ ಸೊ ದ್ಯಾಟ್ ಅಂತಾಗ ಸೊ ಅಂದ್ರಂತೆ ದ್ಯಾಟ್ ಅಂದ್ರೆ ಅದು ಹಿಂಗಲ್ಲ ಸೊ ದ್ಯಾಟ್ ಹಾಗಾಗಿ ಐ ಕುಡ್ ಕ್ಯಾಚ್ ದ ಬಸ್. ನೆಕ್ಸ್ಟ್ ಕಂಜಂಕ್ಟಿವ್ ಅಡ್ವರ್ಬ್ಸ್ ಸಮ್ಟೈಮ್ಸ್ ಗ್ರೂಪ್ಡ್ ಸಪ್ರೇಟ್ಲಿ, ಇದನ್ನು ಸಪ್ರೇಟಾಗಿ ಕೂಡ ಏನು ಮಾಡ್ತೀವಿ ಬಳಕೆಯನ್ನು ಮಾಡ್ಕೋತೀವಿ. ದೀಸ್ ಆರ್ ಅಡ್ವರ್ಬ್ಸ್ ದ್ಯಾಟ್ ಆ್ಯಕ್ಟ್ ಲೈಕ್ ಅ ಕಂಜಂಕ್ಷನ್ಸ್ ಟು ಕನೆಕ್ಟ್ ಇಂಡಿಪೆಂಡೆಂಟ್ ಕ್ಲಾಸ್. ಈಗ ಸ್ವತಂತ್ರವಾಗಿರುವಂಥ ಕ್ಲಾಸ್ಗಳನ್ನು ಏನು ಮಾಡ್ತಿದೆ ಅಡ್ವರ್ಬ್ಸ್ಗಳ ಮುಖಾಂತರ ಏನು ಮಾಡ್ತದೆ ಸೇರಿಸುವಂಥ ಕೆಲಸವನ್ನು ಮಾಡ್ತದೆ. ಸಮ್ಟೈಮ್ಸ್ ಇಟ್ ಆ್ಯಕ್ಟ್ ಲೈಕ್ ಅ ಕಂಜಂಕ್ಷನ್ಸ್, ಅಡ್ವರ್ಬ್ಗಳು ಆಗಿರ್ತಾವೆ ಪ್ಲಸ್ ಏನಾಗಿರ್ತಾವೆ ಕಂಜಂಕ್ಷನ್ಗಳು ಕೂಡ ಆಗಿರ್ತಾವೆ. ಸೊ ಯಾವ್ಯಾವು ಹೌ ಎವರ್, ದೇರ್ ಫೋರ್, ಮೋರ್ ಓವರ್, ಕನ್ಸಿಕ್ವೆಂಟ್ಲಿ, ಮೀನ್ ವೈಲ್, ನೆವರ್ಲೆಸ್. ದೀಸ್ ಆರ್ ದ ಕಂಜಂಕ್ಟಿವ್ ಅಡ್ವರ್ಬ್ಸ್. ಕಂಜಂಕ್ಟಿವ್ ಕೂಡ ಆಗಿರ್ತಾವೆ, ಅಡ್ವರ್ಬ್ಸ್ ಕೂಡ ಆಗಿರ್ತಾವೆ. ಇವುಗಳನ್ನು ನಾವೇನು ಮಾಡ್ತೀವಿ ಬಳಕೆ ಮಾಡ್ಕೋತೀವಿ. ಸಿ ಡಿಡಂಟ್ ಸ್ಟಡಿ ದೇರ್ ಫೋರ್ ಸಿ ಫೇಲ್ ದ ಟೆಸ್ಟ್. ನೋಡಿರಿ, ಅವಳು ಅಧ್ಯಯನ ಮಾಡಲಿಲ್ಲ ಅಥವಾ ಓದಲಿಲ್ಲ, ಅವಳೇನು ಮಾಡಿದ್ಲು ಟೆಸ್ಟನ್ನು ಫೇಲ್ ಆದಳು. ಇಲ್ಲಿ ನಾವೇನು ಮಾಡ್ತೀವಿ ತಿಳಿದುಕೊಳ್ತೇವೆ. ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಕಂಜಂಕ್ಷನ್ಸ್ ಟೈಪ್ಸ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಸಮ್ ಎಕ್ಸಾಂಪಲ್ಸ್ ಆರ್ ಹಿಯರ್. and but, or, so, because, although, if, when, while, though, unless, not, neither, either, both, though, even, whereas, as, since, until, only. So these are the 20 words. So next some sentences are here. ಸೊ ಇದರಲ್ಲಿ ಒಂದೆರಡನ್ನು ಮಾತ್ರ ನಿಮಗೆ ನಾನೇನು ಮಾಡ್ತೀನಿ ತಿಳಿಸ್ತೀನಿ. ಉಳಿದಿದ್ದೆಲ್ಲವನ್ನು ನೀವೇನು ಮಾಡಿರಿ ಕಮೆಂಟ್ ಮೂಲಕ ನನಗೇನು ಮಾಡಿರಿ ಮೆಸೇಜನ್ನು ಹಾಕಿರಿ ಯಾವ್ಯಾವ ಕರೆಕ್ಟ್ ಆಗ್ತವೆ ಅನ್ನುವಂಥದ್ದು. ಸೊ ಹಿಯರ್ ಐ ಲೈಕ್ ಟೀ ಆ್ಯಂಡ್ ಕಾಫಿ, ಇದರೊಳಗಿರುವಂಥ ಒಂದು ಕಂಜಂಕ್ಷನ್ ಯಾವುದು ಅಂತಂದಾಗ ಆ್ಯಂಡ್. ಸೊ ನೆಕ್ಸ್ಟ್ ಸಿ ಈಸ್ ಟಯರ್ಡ್ ಬಟ್ ಸಿ ಈಸ್ ವರ್ಕಿಂಗ್, ಇದರೊಳಗೆ ಯಾವುದು ಬಟ್ ಅನ್ನುವಂಥದ್ದು ಕಂಜಂಕ್ಷನ್ನು. ನೆಕ್ಸ್ಟ್ ಡು ಯು ವಾಂಟ್ ರೈಸ್ ಆರ್ ರೋಟಿ, ಇದರೊಳಗೆ ಆರ್ ಅನ್ನುವಂಥದ್ದು ಕಂಜಂಕ್ಷನ್. ನೆಕ್ಸ್ಟ್ ಹಿ ವಾಸ್ ಆ್ಯಂಗ್ರಿ ಸೊ ಹಿ ಏಟ್, ನೋಡ್ರಿ ಸಾರಿ ಹಿ ವಾಸ್ ಹಂಗ್ರಿ ಸೊ ಹಿ ಏಟ್, ಅವನಿಗೆ ಹಸಿವಾಗಿತ್ತು ಹಾಗಾಗಿ ತಿಂದ ಅನ್ನುವಂಥದ್ದು. ನೆಕ್ಸ್ಟ್ ನೀವೇನು ಮಾಡಿರಿ ನಿಮಗೇನಾದರೂ ಅದ್ರ ಬಗ್ಗೆ ಕನ್ಫ್ಯೂಷನ್ ಇತ್ತು ಅಂತಂದಾಗ ಕಮೆಂಟ್ ಮೂಲಕ ತಿಳಿಸ್ರಿ, ಮತ್ತು ಆನ್ಸರ್ ಗೊತ್ತಿತ್ತು ಅಂತಂದಾಗೂ ಕೂಡ ಕಮೆಂಟ್ ಮೂಲಕ ಏನು ಮಾಡಿರಿ ತಿಳಿಸ್ರಿ. ನೆಕ್ಸ್ಟ್ ಐದನೇದ್ದು ನೀವೇನು ಮಾಡಿರಿ ಕಮೆಂಟನ್ನು ಮಾಡಿರಿ. ಐ ಸ್ಟೇಡ್ ಹೋಮ್ ಬಿಕಾಸ್ ಇಟ್ ವಾಸ್ ರೈನಿಂಗ್, ಇದರೊಳಗಿರುವಂಥ ಕಂಜಂಕ್ಷನ್ನ ಕಮೆಂಟ್ ಮೂಲಕ ತಿಳಿಸಿ. ಸೊ ನೆಕ್ಸ್ಟ್ ಆಲ್ದೋ ಸಿ ಈಸ್ ಯಂಗ್ ಸಿ ಈಸ್ ವೈಸ್, ಇದರೊಳಗಿರುವಂಥದ್ದು ಕೂಡ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಯು ಕ್ಯಾನ್ ಗೋ ಇಫ್ ಯು ವಾಂಟ್. ನೆಕ್ಸ್ಟ್ ಸೆಂಟೆನ್ಸ್ಗೆ ಹೋಗೋಣ. ಐ ವಿಲ್ ಕಾಲ್ ಯು ವೆನ್ ಐ ಅರೈವ್. ನೆಕ್ಸ್ಟ್ ಹಿ ವಾಸ್ ರೀಡಿಂಗ್ ವೈಲ್ ಈಟಿಂಗ್. ಸೊ ನೆಕ್ಸ್ಟ್ ದೋ ಹಿ ಟ್ರೈ ಟು ಹಾರ್ಡ್ ಹಿ ಫೇಲ್ಡ್. ನೆಕ್ಸ್ಟ್ ಐ ವಾಂಟ್ ಗೋ ಔಟ್ ಅನ್ಲೆಸ್ ಇಟ್ ಸ್ಟಾಪ್ಸ್ ರೈನಿಂಗ್. ನೆಕ್ಸ್ಟ್ ವೇಟ್ ಹಿಯರ್ ಅಂಟಿಲ್ ಐ ಕಮ್. ಸಿನ್ಸ್ ಯು ಆರ್ ರೆಡಿ ಲೆಟ್ಸ್ ಗೋ. ನೆಕ್ಸ್ಟ್ he left as the bell rang. He is tall whereas his brother short. So next ನೋಡೋಣ. Even though it was cold, they went swimming. Both the boys are honest. Next you can choose either bus or that. Next neither Razu nor Ravi came. Next not only she sings but also dances. ಸೊ ಇವೆಲ್ಲವುಗಳನ್ನು ನೀವೇನು ಮಾಡಿರಿ ಕಮೆಂಟ್ ಮೂಲಕ ತಿಳಿಸ್ರಿ. ಯಾರ್ಯಾರು ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡ್ತಿರಲ್ಲ ತಮಗೆಲ್ಲರಿಗೂ ಕೂಡ ಏನಾಗ್ತದೆ ಇದು ಕಂಪ್ಲೀಟಾಗಿ ಅರ್ಥ ಆಗ್ತದೆ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವೇನು ಮಾಡೋಣ MCQ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ಗಳನ್ನು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಒನ್, ವಾಟ್ ಈಸ್ ಅ ಕಂಜಂಕ್ಷನ್? ಕಂಜಂಕ್ಷನ್ ಅಂತಂದಾಗ ಏನು? ಆಪ್ಷನ್ ಎ ಡಿಸ್ಕ್ರೈಬ್ಸ್ ನೌನ್ಸ್, ಆಪ್ಷನ್ ಬಿ ಜಾಯಿನ್ಸ್ ವರ್ಡ್ಸ್ ಆರ್ ಸೆಂಟೆನ್ಸಸ್, ಆಪ್ಷನ್ ಸಿ ನೇಮ್ಸ್ ಪ್ಲೇಸ್ and replaces a noun. The right answer B, joins words or sentences. Next identify the conjunction. C is kind and smart, ಇದರೊಳಗಿರುವಂಥ ಕಂಜಂಕ್ಷನ್ ಯಾವುದು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಡೈರೆಕ್ಟ್ ಆನ್ಸರನ್ನು ನೋಡ್ಕೊಳ್ಳೋಣ. ಸಿ ಆ್ಯಂಡ್ ಅನ್ನುವಂಥದ್ದು. ನೆಕ್ಸ್ಟ್ ವಿಚ್ ವರ್ಡ್ ಇಸ್ ಅ ಕಂಜಂಕ್ಷನ್, ಇದರೊಳಗಿರುವಂಥ ವರ್ಡ್ ಕಂಜಂಕ್ಷನ್ ಯಾವುದು ಅನ್ನುವಂಥ ಕೇಳ್ತಾರೆ. ಬಿಕಾಸ್ ಅನ್ನುವಂಥದ್ದು ಏನಾಗ್ತದೆ ಕಂಜಂಕ್ಷನ್ ಆಗ್ತದೆ. ನೆಕ್ಸ್ಟ್ ಐ ಸ್ಟೇಡ್ ಇನ್ಸೈಡ್ ಬಿಕಾಸ್ ಇಟ್ ವಾಸ್ ರೈನಿಂಗ್. ವಾಟ್ ಟೈಪ್ ಆಫ್ ಕಂಜಂಕ್ಷನ್ ಈಸ್ ಬಿಕಾಸ್? ಬಿಕಾಸ್ ಅನ್ನುವಂಥದ್ದು ಕೋಆರ್ಡಿನೇಟಿಂಗ್ ಅದೋ, ಸಬಾರ್ಡಿನೇಟಿಂಗ್ ಅದೋ, ಕೋರಿಲೇಟಿವ್ ಅದೋ, ಯಾವುದದ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಯು ರೈಟ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ವಿಚ್ ಸೆಂಟೆನ್ಸ್ ಯೂಸಸ್ ಕಂಜಂಕ್ಷನ್ಸ್ ಕರೆಕ್ಟ್ಲಿ?
ಸೊ ಯಾವ ಸೆಂಟೆನ್ಸ್ ಇಲ್ಲಿ ಕರೆಕ್ಟಾಗಿ ಯೂಸ್ ಆಗಿದೆ. ಹಿ ಆ್ಯಂಡ್ ಗೋಸ್ ಟು ಸ್ಕೂಲ್ ಇದು ಏನಾಗಲ್ಲ, ಸರಿಯಾಗೋದಿಲ್ಲ. ನೆಕ್ಸ್ಟ್ ಹಿ ಗೋಸ್ ಆರ್ ಸ್ಕೂಲ್ ತಪ್ಪು. ಹಿ ಗೋಸ್ ಟು ಸ್ಕೂಲ್ ಆ್ಯಂಡ್ ಪ್ಲೇಸ್ ಫುಟ್ಬಾಲ್ ಇದು ಏನಾಗ್ತದೆ, ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂದರೆ ಯಾವುದು? ಆಲ್ದೋ, ಇಫ್, ಬಟ್, ಸಿನ್ಸ್. ದ ರೈಟ್ ಆನ್ಸರ್ ಈಸ್ ಬಟ್. ಅನ್ಲೆಸ್ ಈಸ್ ಯೂಸ್ ಟು ಶೋ. ಅನ್ಲೆಸ್ ಯಾವುದಕ್ಕೆ ನಾವು ಬಳಕೆ ಮಾಡ್ಕೋತೀವಿ? ರೀಸನ್ನು, ಟೈಮು, ಕಂಡೀಷನ್ನು, ಕಂಪ್ಯಾರಿಸನ್ನು. ಸೊ ರೀಸನ್ಗೆ ಏನು ಮಾಡ್ತೀವಿ ನಾವು ಬಳಕೆಯನ್ನು, ಕಂಡೀಷನ್ಗೆ ಏನು ಮಾಡ್ತೀವಿ ಬಳಕೆಯನ್ನು ಮಾಡ್ಕೊಳ್ತೇವೆ. ಸೊ ನೆಕ್ಸ್ಟ್ ಚೂಸ್ ಅ ಕರೆಕ್ಟ್ ಕಂಜಂಕ್ಷನ್. ಸಿ ಈಸ್ ಪುವರ್ ಡ್ಯಾಶ್ ಹ್ಯಾಪಿ ಆರ್ ಬಟ್ ಇಫ್ ಬಿಕಾಸ್. ಸೊ ಬಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇನ್ ನಾಟ್ ಓನ್ಲಿ ಹಿ ಸಿಂಗ್ಸ್ ಬಟ್ ಆಲ್ಸೋ ಡ್ಯಾನ್ಸಸ್. ದ ಕಂಜಂಕ್ಷನ್ ಈಸ್ ಇದರೊಳಗೆ ಯಾವುದು ಕಂಜಂಕ್ಷನ್ ಆಗ್ತದೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ನಾಟ್ ಓನ್ಲಿ ಅನ್ನುವಂಥದ್ದು, ನೆಕ್ಸ್ಟ್ ಬಟ್ ಅನ್ನುವಂಥದ್ದು. ಬಟ್ ಆಲ್ಸೋ ಅನ್ನುವಂಥದ್ದು ಏನಾಗ್ತದೆ, ಕಂಜಂಕ್ಷನ್ ಆಗ್ತದೆ. ನೆಕ್ಸ್ಟ್ ವಿಚ್ ಈಸ್ ಅ ಕೋರಿಲೇಟಿವ್ ಕಂಜಂಕ್ಷನ್. ಕೋರಿಲೇಟಿವ್ ಒಂದಕ್ಕೊಂದು ಸಹ ಸಂಬಂಧವನ್ನು ಹೊಂದಿರುವಂಥ ಕಂಜಂಕ್ಷನ್ ಯಾವುದು ಅಂತಂದಾಗ ಬಿ ಆಪ್ಷನ್ ಏನಾಗ್ತದೆ, ಸರಿಯಾಗಿ ಉತ್ತರ ಆಗ್ತದೆ. ನೆಕ್ಸ್ಟ್ ದೋ ಹಿ ವಾಸ್ ಟಯರ್ಡ್ ಹಿ ವರ್ಕ್ಡ್. ವಾಟ್ ಕೈಂಡ್ ಆಫ್ ಕಂಜಂಕ್ಷನ್ ಈಸ್ ದೋ ಅನ್ನುವಂಥದ್ದು ಯಾವ ಟೈಪ್ ಆಗಿರುವಂಥ ಒಂದು ಕಂಜಂಕ್ಷನನ್ನು ಕೇಳ್ತಾ ಇದ್ದಾರೆ. ಕೋಆರ್ಡಿನೇಟಿಂಗ್ ಅದೋ ಅಥವಾ ಸಬಾರ್ಡಿನೇಟಿಂಗ್ ಅದೋ ಅನ್ನುವಂಥದ್ದನ್ನು ನೋಡಿದಾಗ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಆಗ್ತದೆ. ನೆಕ್ಸ್ಟ್ ವಾಟ್ ಕನೆಕ್ಟ್ಸ್ ಟು ಅಪೋಸಿಟ್ ಐಡಿಯಾಸ್. ಎರಡು ಅಪೋಸಿಟ್ ಆಗಿರುವಂಥ ಐಡಿಯಾಸ್ಗಳನ್ನು ಕನೆಕ್ಟ್ ಮಾಡುವಂಥದ್ದು ಯಾವುದು? ಆ್ಯಂಡ್, ಆರ್, ಬಟ್, ಬಿಕಾಸ್, ಆಲ್ಸೋ. ದ ರೈಟ್ ಆನ್ಸರ್ ಬಟ್. ವೈಲ್ ಈಸ್ ಯೂಸ್ ಟು ಶೋ. ವೈಲ್ ಏನನ್ನು ತೋರಿಸ್ಲಿಕ್ಕೆ ಬಳಕೆಯನ್ನು ಮಾಡ್ತೇವೆ? ಚಾಯ್ಸು, ಮ್ಯಾನರು, ಟೈಮು ಅಥವಾ ಪ್ಲೇಸು. ಸೊ ಸರಿಯಾದ ಉತ್ತರ ಟೈಮನ್ನು ಹೇಳಲಿಕ್ಕೆ ವೈಲನ್ನು ಬಳಸ್ತೇವೆ. ಐದರ್ ರವಿ ಆರ್ ರಾಜು ವಿಲ್ ವಿನ್. ದ ಕಂಜಂಕ್ಷನ್ ಈಸ್ ಇದರೊಳಗಿರುವಂಥ ಕಂಜಂಕ್ಷನ್ ಯಾವುದು ಅಂತಂದಾಗ ಐದರ್ ಆರ್ ಅನ್ನುವಂಥದ್ದು ಕಂಜಂಕ್ಷನ್ ಏನಾಗಿರ್ತದೆ, ಸರಿಯಾದ ಉತ್ತರ ಆಗಿರುತ್ತೆ. ವಿಚ್ ಈಸ್ ನಾಟ್ ಅ ಕಂಜಂಕ್ಷನ್ ಕೆಳಗಡೆ ಇರುವಂಥದ್ರಲ್ಲಿ ಕಂಜಂಕ್ಷನ್ ಯಾವುದು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಬ್ಯೂಟಿಫುಲ್ ಅನ್ನುವಂಥದ್ದು ಅಬ್ಜೆಕ್ಟಿವ್ ಆಗಿರ್ತದೆ, ಕಂಜಂಕ್ಷನ್ ಅಲ್ಲ. ಸೊ ನೆಕ್ಸ್ಟ್ ಐಡೆಂಟಿಫೈ ದ ಕರೆಕ್ಟ್ ಪೇರ್. ಸರಿಯಾದ ಹೊಂದಾಣಿಕೆಯನ್ನು ಏನು ಮಾಡಿರಿ, ಆಯ್ಕೆ ಮಾಡಿರಿ. ನೀದರ್ ಆ್ಯಂಡ್ ತಪ್ಪು, ಐದರ್ ಆಲ್ಸೋ ತಪ್ಪು, ನೀದರ್ ನಾರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ವಿಚ್ ಸೆಂಟೆನ್ಸ್ ಹ್ಯಾಸ್ ಅ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಯಾವುದು ಹೊಂದಿದೆ? ಹಿ ಪ್ಲೇಸ್ ಆ್ಯಂಡ್ ಸಿಂಗ್ ಇದು ಅಲ್ಲ. ಸೊ ನೆಕ್ಸ್ಟ್ ಐ ವಿಲ್ ಕಾಲ್ ಯು ವೆನ್ ಐ ಅರೈವ್ ಅನ್ನುವಂಥದ್ದು ಸರಿಯಾದ ಉತ್ತರ. ವಿಚ್ ವರ್ಡ್ ಜಾಯಿನ್ಸ್ ಪ್ರೇಸಸ್. ಪ್ರೇಸಸ್ಗಳನ್ನು ಜಾಯಿನ್ ಮಾಡುವಂಥದ್ದು ಯಾವುದು ಅಂತಂದಾಗ ಇಲ್ಲಿ ಬಿಕಾಸು, ಆ್ಯಂಡು, ಹಿ ಅಥವಾ ಕ್ವಿಕ್ಲಿ ಯಾವುದಾಗ್ತದೆ ಅನ್ನುವಂಥದ್ದನ್ನು ನೋಡಿದಾಗ ಆ್ಯಂಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಹಿ ಡಿಡಂಟ್ ಕಮ್ ಬಿಕಾಸ್ ಹಿ ವಾಸ್ ಸಿಕ್. ವಾಟ್ ಈಸ್ ದ ಕಂಜಂಕ್ಷನ್? ಹಿ ಡಿಡಂಟ್ ಕಮ್ ಬಿಕಾಸ್ ಹಿ ವಾಸ್ ಸಿಕ್ ಅನ್ನುವಂಥದ್ರಲ್ಲಿ ಬಿಕಾಸ್ ಅನ್ನುವಂಥದ್ದು ಏನಾಗಿರ್ತದೆ, ಕಂಜಂಕ್ಷನ್ ಆಗಿರ್ತದೆ. ಸೊ ಲಾಸ್ಟ್ ಕ್ವಶನ್ ಏನದ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಕಂಜಂಕ್ಷನ್. ಕೆಳಗಡೆ ಕೊಟ್ಟಿದ್ರೊಳಗೆ ಯಾವುದು ಕಂಜಂಕ್ಷನ್ ಅಲ್ಲ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಸೊ ಇದರಲ್ಲಿ ನೋಡಿದಾಗ ಕ್ಯಾಟ್ ಅನ್ನುವಂಥದ್ದು ನೌನ್ ಆಗಿರ್ತದೆ, ಕಂಜಂಕ್ಷನ್ ಅಲ್ಲ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಇಷ್ಟೆಲ್ಲ ಏನು ಮಾಡಿದ್ವಿ, ಕಲ್ತ್ವಿ. ಸೊ ನಾಳೆ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಕೊನೆಯದಾಗಿರುವಂಥದ್ದು ಯಾವುದು ಅಂತಂದಾಗ ಇಂಟರ್ಜೆಕ್ಷನ್. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕು, ಶೇರು ಮತ್ತು ಕಮೆಂಟನ್ನು ಮಾಡಿರಿ. ಅದೇ ರೀತಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.